ಇವತ್ತು ನಾವು ಕೇಸರಿ ಹೇಗೆ ನಮ್ಮ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಮತ್ತೆ ಅದನ್ನ ಪುರುಷರು, ಮಹಿಳೆಯರು ಮತ್ತೆ ಚಿಕ್ಕ ಮಕ್ಕಳು ಹೇಗೆ ಬಳಕೆ ಮಾಡಬೇಕು ಇದರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನಾವು ತೆಗೆದುಕೊಂಡಿರುವಂತಹ ಆಹಾರವನ್ನ ನಮ್ಮ ದೇಹ ಚೆನ್ನಾಗಿ ಹೀರ್ಕೊಳ್ಳಿಕ್ಕೂ ಅನುಕೂಲ ಮಾಡಿಕೊಡುವಂತಹ ಗುಣ ಅದಕ್ಕಿದೆ. ಉಷ್ಣ ಗುಣ ಇರುವ ಕಾರಣದಿಂದಾಗಿ ಇದನ್ನ ನಾವು ನಿತ್ಯವೋ ಅಥವಾ ಆವಾಗವಾಗ ಮಕ್ಕಳಿಗೆ ಕೊಟ್ಟಾಗ ಸಹಜವಾಗಿ ಮಕ್ಕಳಲ್ಲಿ ಈ ಪದೇ ಪದೇ ನೆಗಡಿ, ಕಫ ಎಲ್ಲ ಆಗುವ ಚಾನ್ಸಸ್ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ನೆನಪಿನ ಶಕ್ತಿ ಅಥವಾ ಮೆದುಳಿನ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಕೂಡ ಇದು ಕೇಸರಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಹಾಗಾದ್ರೆ ಇದನ್ನು ಹೇಗೆ ತೆಗೆದುಕೊಳ್ಬೇಕು? ಸ್ಕಿನ್ ಡ್ರೈ ಇರುತ್ತೆ ಅಥವಾ ತುಂಬಾ ತಿನ್ನಿರ್ತಾರೆ ಅಂಥವರು ಕೇಸರಿಯನ್ನ ಹಾಲಿನಿಗೆ ಹಾಕಿಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು. ದೇಹ ತುಂಬಾ ಉಷ್ಣ ಆಗುತ್ತೆ ಅಂಥವರು ಕೇಸರಿಯನ್ನು ಸ್ವಲ್ಪ ಕಡಿಮೆ ಸೇವನೆ ಮಾಡಬೇಕು. ದಿನಕ್ಕೂ ಒಂದು ಅರ್ಧ ಅಥವಾ ಒಂದು ಎಳೆ ಕೇಸರಿಯನ್ನ ತುಪ್ಪದ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಸೇವನೆ ಮಾಡಿದ್ರೆ ಒಳ್ಳೆಯದು. ಸಿಕ್ಕಾಪಟ್ಟೆ ಕೋಲ್ಡ್ ಬಾಡಿ, ಸಿಕ್ಕಾಪಟ್ಟೆ ನೆಗಡಿ ಆಗುತ್ತೆ, ಇದನ್ನ ಜೇನುತುಪ್ಪ ಜೊತೆಗೆ ಸೇವನೆ ಮಾಡಬಹುದು. ಸ್ವಲ್ಪ ತೆಳ್ಳಗಿನ ಹಾಲು ತೆಗೆದುಕೊಳ್ಳಬಹುದು, ಈಕ್ವಲ್ ಕ್ವಾಂಟಿಟಿ ನೀರು ಹಾಕಿ ಚೆನ್ನಾಗಿ ಬಿಸಿ ಮಾಡಿ ಜೇನುತುಪ್ಪದಲ್ಲಿ ಕಲಸಿದ 1 ಅಥವಾ 2 ಎಳೆ ಕೇಸರಿಯನ್ನ ತೆಳ್ಳಗಿನ ಹಾಲಿಗೆ ಹಾಕಿ ಕುಡಿಬಹುದು.